ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ 164 ಸ್ಟೇಟ್ಮೆಂಟ್ ಮಾಡಿ ಅದಾದ ನಂತರ SIT ರಚನೆಯಾಗಿ SIT ಅವರು ಕಳೆದ 2-2.5 ತಿಂಗಳಿಂದ ಈಗ ಆ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಇನ್ನು ಮುಂದೆ SIT ತನಿಖೆ ನಡೆಯಲ್ವಾ? CID ಅವರು ಇಂಟರ್ಫಿಯರ್ ಆಗ್ತಾರಾ ಅಥವಾ CIDಗೆ ಏನಾದರೂ ಸರ್ಕಾರ ಈ ಪ್ರಕರಣದ ಜವಾಬ್ದಾರಿಯನ್ನು ವರ್ಗಾಯಿಸುತ್ತಾ ಅಂತಕ್ಕಂಥ ಪ್ರಶ್ನೆ ಉತ್ತರ ಬಹುತೇಕ ಗುರುವಾರ ಸಿಗಬಹುದು. ಧರ್ಮಸ್ಥಳ ಕೇಸನ್ನು SIT ಅವರು ನಡೆಸಲ್ವಾ ಇನ್ನು ಮುಂದೆ ಅಂತಕ್ಕಂಥ ಪ್ರಶ್ನೆ. SIT ಬದಲು CID ತನಿಖೆಗೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆಯಂತೆ. ಒಂದು ವೇಳೆ ಹೀಗೆ ಆದರೆ SIT ರಚನೆ ಮಾಡಿದರ ಉದ್ದೇಶ ಏನು ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಶೀಘ್ರ ರಾಜ್ಯ ಸರ್ಕಾರದಿಂದ ಅಂತಿಮ ನಿರ್ಧಾರವಾಗುವ ಸಾಧ್ಯತೆ ಇದೆ. ಇದೇ ಗುರುವಾರ ಪರಮೇಶ್ವರ್ ಜೊತೆ ಗೃಹ ಸಚಿವರ ಜೊತೆ CM ಸಿದ್ದರಾಮಯ್ಯ ಚರ್ಚೆ ಮಾಡ್ತಾರೆ. ಬಳಿಕ ಕ್ಯಾಬಿನೆಟ್ ಗಮನಕ್ಕೆ ತಂದು CIDಗೆ ಹಸ್ತಾಂತರ ಮಾಡುವ ಸಾಧ್ಯತೆ ಇದೆ ಅಂತ ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಬಟ್ ಈ ನಿರ್ಧಾರ ನಿಜನೇ ಆದರೆ ಯಾಕೆ ಅಂತ ಪ್ರಶ್ನೆ ಬರುತ್ತೆ. ಈಗ 2-2.5 ತಿಂಗಳಿಂದ SIT ಅವರು ಮಾಡಿರ್ತಕ್ಕಂಥ ತನಿಖೆ ಏನಾಯಿತು, ಅದರ ಪ್ರೋಗ್ರೆಸ್ ಏನು, ಅದನ್ನು ಯಾಕೆ ಅವ್ರು ಏನು ಹೇಳ್ತಾ ಇಲ್ಲ, ಇಲ್ಲಿ ಷಡ್ಯಂತ್ರ ನಡೆದಿದೆಯಾ, ನಡೆದಿದ್ದರೆ ಷಡ್ಯಂತ್ರ ಮಾಡಿದವ್ರ ವಿರುದ್ಧ ಇಲ್ಲಿ ತನಕ SIT ಅವರು ಯಾಕೆ ಕ್ರಮ ತಗೊಂಡಿಲ್ಲ, ಯಾಕೆ ಅರೆಸ್ಟ್ ಮಾಡಿಲ್ಲ, ಹೀಗೆ ಅನೇಕ ಪ್ರಶ್ನೆಗಳು ಮೂಡುತ್ತೆ. ಮತ್ತು ಸರ್ಕಾರ ಏಕಾಏಕಿ ಪ್ರಣವ್ ಮೊಹಂತಿ ಅಂತವ್ರನ್ನ SIT ಚೀಫ್ ಮಾಡಿ ಅದು ಆ ಗ್ಯಾಂಗ್ನ ಸದಸ್ಯರು ಬಯಸಿದ್ರು ಅನ್ನೋ ಕಾರಣಕ್ಕೆ ಅವರೇ ಬೇಕು ಅಂತ ನಿರ್ದಿಷ್ಟ ವ್ಯಕ್ತಿಯನ್ನೇ ಮಾಡಿ ಎಲ್ಲ ಮಾಡಿಬಿಟ್ಟು ನೀವು ಒಳ್ಳೆ ದಕ್ಷ ಅನುಚೇತ್ ಅಂತ ದಕ್ಷ ಅಧಿಕಾರಿಗಳನ್ನ ಹಾಕಿ ಕೊನೆಗೆ ನೀವು SITನೇ ಬೇಡ CID ಕೊಡೋಣ ಅಂತಂದರೆ ಅದು ಇನ್ನೊಂದು ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗುತ್ತೆ. ಯಾಕೆಂದರೆ ವಿರೋಧ ಪಕ್ಷದವರು ಅದಕ್ಕೆ ಇನ್ನು ಬೇರೆ ಬೇರೆ ರೀತಿ ಬಣ್ಣ ಕಟ್ತಾರೆ ಇದು ನಿಜನೇ ಆಯಿತು ಅಂತಂದರೆ. ಬಟ್ ಯಾಕೆ ಸರ್ಕಾರ ಆದರೂ ಕಾರಣ ಕೊಡಬೇಕಲ್ಲ. SIT ಬದಲು ನಿಮಗೆ BJP ಅವರು ಆಗ್ರಹ ಇದ್ದಿದ್ದೇನು, ಈ ಪ್ರಕರಣದ ತನಿಖೆಯನ್ನು NIA ಅವರು ಮಾಡಬೇಕು ಅಂತ. ಇವರು ಅದಕ್ಕೆ ಏನು ಹೇಳಿದ್ರು, ನಮ್ಮ ಪೊಲೀಸರ ಮೇಲೆ ನಂಬಿಕೆ ಇಲ್ವಾ, SIT ಮೇಲೆ ನಂಬಿಕೆ ಇಲ್ವಾ, ನಮ್ಮ ಪೊಲೀಸರು ಸಮರ್ಥರಿದ್ದಾರೆ ಅಂದ್ಬಿಟ್ಟು ಈಗ ಯಾಕೆ ಈ ನಿರ್ಧಾರ? ಆಮೇಲೆ ಇನ್ನೊಂದು ದೊಡ್ಡ ಪ್ರಮುಖ ಪ್ರಶ್ನೆ ಇರೋದು, ಆರೋಪ ಬಂದಾಗ ತನಿಖೆಗೆ ಕೊಡುವಂತಹ ಆಸಕ್ತಿ ಷಡ್ಯಂತ್ರ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ತನಿಖೆಯನ್ನು ಮುಂದುವರಿಸುವಂತಹ ಆಸಕ್ತಿ ಯಾಕಿಲ್ಲ ಅಂತ ಡೀಟೇಲ್ಸ್ ಕೊಡ್ತೀವಿ. ಇದ್ರ ಬಗ್ಗೆ ನಾವು ನಿಮಗೆ ಷಡ್ಯಂತ್ರ ನಡೆದಿದೆ ಅಂತ SIT ಮೌಖಿಕವಾಗಿ ಮಾಹಿತಿಯನ್ನು ಕೊಟ್ಟಿದೆಯಂತೆ. ಕ್ರಿಮಿನಲ್ ಪಿತೂರಿ ನಡೆದಿರೋ ಬಗ್ಗೆ SIT ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. SIT ಮಾಹಿತಿ ಮೇರೆಗೆ ತನಿಖೆಗೆ ಅಂದರೆ ಇದನ್ನು ಕಂಟಿನ್ಯೂಡ್ ಪಾರ್ಟ್ ಆಫ್ ತನಿಖೆಗೆ CID ಕೊಟ್ಬಿಡೋಣ ಅನ್ನುವಂತಹ ಒಂದು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಹಿಂಗೆ ಕೊಡೋದಕ್ಕೆ ಬರುತ್ತಾ ಅಂತ ಲೀಗಲ್ ಒಪಿನಿಯನನ್ನು ಪ್ರಾಬಬ್ಲಿ ಕಲೆ ಹಾಕ್ತಿರೋಂಗೆ ಕಾಣಿಸುತ್ತೆ. ಅದಕ್ಕೆ ಒಂದು ಸ್ವಲ್ಪ ಟೈಮ್ ಬೈ ಮಾಡ್ತಿದ್ದಾರೆ. ಇಲ್ಲಾಂದರೆ ಆದೇಶ ಆಲ್ಮೋಸ್ಟ್ ಬಂದ್ಬಿಡ್ತಾ ಇತ್ತು. ಕ್ಯಾಬಿನೆಟ್ನಲ್ಲಿ ಇಡ್ತಾರೆ, ಅದಕ್ಕೆ ಮುಂಚೆ ಕಾನೂನು ತಜ್ಞರ ಹತ್ರ ಹೆಂಗೆ ಮಾಡ್ಬೋದು, ಇದನ್ನು ಹೆಂಗೆ ಮುಂದಕ್ಕೆ ಫರ್ದರ್ ತೊಗೊಂಡು ಹೋಗ್ಬೋದು ಅಂತ ಚರ್ಚೆ ಆಗೋ ಸಾಧ್ಯತೆ ಇದೆ. ಬಟ್ ಅತ್ಯಂತ ಮೂಲಭೂತ ಪ್ರಶ್ನೆ ಇಲ್ಲಿ ಹೇಳೋದು ಯಾವುದಪ್ಪ ಅಂತ ಅಂದರೆ, ಆರೋಪ ಬಂದಿದ ತಕ್ಷಣ ಜುಲೈ 19ನೇ ತಾರೀಕು ಕ್ವಿಕ್ಕಾಗಿ ನಿರ್ದಿಷ್ಟ ವ್ಯಕ್ತಿ ಕೈನಲ್ಲೇ ನೀವು SITಯನ್ನು ಫಾರ್ಮ್ ಮಾಡಿದ್ರಿ. ಆರೋಪ ಬಂದಾಗ ಡೀಟೇಲ್ಸ್ ಕೊಡ್ತಾರೆ. ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ, ಆರೋಪ ಬಂದಿದ ತಕ್ಷಣ ಸರ್ಕಾರ ತೋರಿಸಿದಂತಹ ಆಸಕ್ತಿ SITಯನ್ನು ಏನು ಲೈಟ್ನಿಂಗ್ ಸ್ಪೀಡಲ್ಲಿ ಫಾರ್ಮೇಷನ್ ಮಾಡಿದ ರೀತಿ ಹೇಗಿತ್ತು, ಆಮೇಲೆ ಉದ್ಖನನದ ಹೆಸರಲ್ಲಿ 1/2 ಕೋಟಿಗೂ ಹೆಚ್ಚು ಖರ್ಚು ಮಾಡಿದ ಹೇಗಿತ್ತು ಎಲ್ಲ ನೋಡಿದ್ವಿ ನಾವು. ಬಟ್ ಈಗ ಅದು ಷಡ್ಯಂತ್ರ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ತನಿಖೆಯನ್ನು SIT ಕೈನಲ್ಲೇ ಸರ್ಕಾರ ಬಯಸಿದ್ರೆ ಮುಂದುವರಿಸಬಹುದು, ಇದು ಟಾಸ್ಕ್ ನಿಮಗೆ ಕೊಡ್ತೀವಿ ಅಂತ ಲೀಗಲಿ ಕೊಡಬಹುದು. ಅದನ್ನು ಬಿಟ್ಟು ಆಸಕ್ತಿ ತೋರಿಸ್ತಾ ಇರೋದು ನೋಡ್ತಾ ಇದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರಲ್ವಾ ಇದು? ಒಂದು ಮಧ್ಯಂತರ ವರದಿ ರಿಲೀಸ್ ಮಾಡ್ತಾ ಇಲ್ಲ, ಆಮೇಲೆ ಷಡ್ಯಂತ್ರ ಮಾಡಿದವ್ರನ್ನ ಒಳಗೆ ಹಾಕ್ತೀವಿ ಅಂತ ಹೇಳ್ತಾ ಇಲ್ಲ. ಇವರೇ ಅಲ್ವಾ ಹೇಳಿದ್ದು, ಷಡ್ಯಂತ್ರ ಮಾಡಿದವರು ಎಲ್ಲ ಆಚೆ ತರ್ತೀವಿ ನಾವು ಅಂತ ಇವರೇ ಅಲ್ವಾ ಹೇಳಿದ್ದು. ಈಗ ನೋಡಿದ್ರೆ ಇಂಥ ನಾಟಕ ಯಾಕೆ ಅಂತ. ಮಮತಾ, ಹೌದು, SITಯ ಮೂಲಕ ನಾವು ತನಿಖೆಯನ್ನು ಮಾಡಿಸಿ ಯಾರು ಷಡ್ಯಂತ್ರವನ್ನ ಮಾಡಿದ್ದಾರೆ ಅದನ್ನ ಬಯಲಿಗೆ ಎಳಿತೀವಿ ಅನ್ನುವಂಥ ಮಾತುಗಳನ್ನ ಹೇಳಿದ್ರು. ಆದರೆ SITಯ ತನಿಖೆಯಲ್ಲಿ ಇದೊಂದು ಷಡ್ಯಂತ್ರ ಅನ್ನುವಂತಹ ವಿಚಾರಗಳು ಗೊತ್ತಾದ ಹಿನ್ನೆಲೆಯಲ್ಲಿ ಇದನ್ನ SIT ತನಿಖೆ ಮಾಡೋದು ಬೇಡ ಅನ್ನುವಂಥದ್ದು ಒಂದು. ಈ ಕೇಸ್ನಲ್ಲಿ ಸಹಜವಾಗಿ ಸರ್ಕಾರಕ್ಕೆ ಡ್ಯಾಮೇಜ್ ಆಗಿದೆ ಮಮತಾ. ಈಗ ಅದನ್ನ ಮತ್ತೆ ಡ್ರ್ಯಾಗ್ ಮಾಡಿದ್ರೆ ಮತ್ತಷ್ಟು ಸಮಸ್ಯೆ ಆಗಬಹುದು ಅನ್ನುವಂಥ ಲೆಕ್ಕಾಚಾರ. SITಯ ತನಿಖೆ ಮುಂದುವರಿಸಿ, ಯಾಕಂದ್ರೆ SIT ಅವರು ಪ್ರಮುಖವಾಗಿ ಯಾರು ಷಡ್ಯಂತ್ರ ಮಾಡಿದ್ದಾರೋ ಅವ್ರು ಯಾರನ್ನು ಕೂಡ ಬಂಧಿಸಿಲ್ಲ, ಮುಂದುವರೆದು ತನಿಖೆಗಳನ್ನ
ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿ ಇದನ್ನ ಮತ್ತಷ್ಟು ಪರಿಣಾಮಕಾರಿಯಾಗಿ ತೆಗೆದುಕೊಂಡು ಹೋಗ್ಬೇಕಾದ್ರೆ ಸಿಐಡಿ ತನಿಖೆಗೆ ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆ ಅಂತ ಅನ್ಸುತ್ತೆ. ಈಗಾಗಲೇ SIT ಅವರು ಕೂಡ ಈ ಒಂದು ಧರ್ಮಸ್ಥಳದ ಕೇಸ್ನ ವಿಚಾರದಲ್ಲಿ ದೊಡ್ಡ ಮಟ್ಟದ ಷಡ್ಯಂತ್ರಗಳಾಗಿದ್ದಾವೆ, ಕ್ರಿಮಿನಲ್ ವಿಚಾರಗಳು ಇಲ್ಲಿ ಪ್ರಸ್ತಾಪ ಆಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಮಾಹಿತಿಗಳನ್ನ ಸರ್ಕಾರಕ್ಕೆ ಕೊಟ್ಟಿದೆ. ಹಾಗಾಗಿ ಇದನ್ನ ಕೇಸ್ ಮುಂದುವರಿಸಬೇಕಾದ್ರೆ ಸಿಐಡಿ ಕೊಡೋಣ ಅನ್ನುವಂತಹ ಲೆಕ್ಕಾಚಾರಗಳು ಸರ್ಕಾರದಲ್ಲಿ ಇರೋದ್ರಿಂದ ಬಹುಶಃ ಗುರುವಾರ ಕ್ಯಾಬಿನೆಟ್ ಸಭೆ ಇದೆ, ಇಲ್ಲಿ ಇದರ ಬಗ್ಗೆ ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಳಬಹುದು. ನೀವು ಹೇಳ್ತಿದ್ರಿ ಇದನ್ನ SITಗೆ ಇಂದ ಸಿಐಡಿಗೆ ಕೊಡೋದಕ್ಕೆ ಆಗುತ್ತಾ ಅನ್ನುವಂಥದ್ದು. ಹೀಗಾಗಿನೇ ಕಾನೂನು ತಜ್ಞರ ಒಂದು ಚರ್ಚೆಯನ್ನು ಕೂಡ ಸರ್ಕಾರ ಮಾಡ್ತಿದೆ. ಕಾನೂನು ತಜ್ಞರು ಯಾವ ವಿಚಾರಗಳನ್ನ ಹೇಳ್ತಾರೆ, ಮಾಡಬಹುದು ಸಿಐಡಿ ಇಂದ ಮಾಡಿಸಬಹುದು ಅನ್ನುವಂತಹ ವಿಚಾರಗಳನ್ನೇನಾದ್ರೂ ಮುಂದಿಟ್ರೆ ಬಹುಶಃ ಸರ್ಕಾರ ಇದನ್ನ ಸಿಐಡಿಗೆ ಕೊಡುವಂತಹ ಸಾಧ್ಯತೆ ಇದೆ. ಹೀಗಾಗಿನೇ ಗುರುವಾರದ ಕ್ಯಾಬಿನೆಟ್ ಸಭೆಯಲ್ಲಿ ಈ ಒಂದು ಮಹತ್ವದ ವಿಚಾರವೂ ಕೂಡ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಿದೆ. ರೈಟ್, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮ ಎಲ್ಲ ಮಾಹಿತಿಗೆ. ಬಟ್ ಕಾರಣ ಕೊಡಬೇಕು ರಾಜ್ಯದ ಜನತೆಗೆ ಸರ್ಕಾರ. ಆಮೇಲೆ ಇಡೀ ಈಗ ಒಂದ್ ಸಾರ್ ರೆಡಿ ಮಾಡಿ ಒಗ್ಗರಣೆ ಹಾಕಕ್ ಇನ್ಯಾರನ್ನು ಕರ್ಕೊಂಡು ಬಂದ್ರೆ ಹೆಂಗಿರುತ್ತೆ? ಅದು ಯಾಕೆ ಅಂತ ಉತ್ತರ ಕೊಡಿ ನೀವು ಫಸ್ಟ್. ನಾನು ಅದೇ ಹೇಳಿದ್ನಲ್ಲ, ಇದು ಮತ್ತೊಂದು ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಅಂತ.